ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ನಾನು ವಿಡಿಯೋದಲ್ಲಿ 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SA2ನ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಆಲ್ರೆಡಿ ಕೆಲವು ಜಿಲ್ಲೆಗಳಲ್ಲಿ 8ನೇ ಎಕ್ಸಾಮ್ ನಾಳೆಯಿಂದನೇ ಸ್ಟಾರ್ಟ್ ಇದ್ದಾವೆ. ಸೊ ಅದಕ್ಕಾಗಿ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ತಿಳಿದು ಈ ಒಂದು ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಸೊ ದಯಮಾಡಿ ಎಲ್ಲ ವಿಷಯಗಳ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA/SC ಎಕ್ಸಾಮ್ ಕ್ವಶನ್ ಪೇಪರ್ 2024-25 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ನೋಡಿದರೆ ತಾವುಗಳು ವಿಡಿಯೋಗಳನ್ನು ನೋಡ್ತೀರಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಆಪ್ಷನ್ ಬಿ 49. ವಿದೇಶ ಸಂಧಿಗೆ ಉದಾಹರಣೆಯಾದ ಪದ ಕೇಳಿದ್ರು. ಎ ಹುಲ್ಲುಗಾವಲು. ಬೆಟ್ಟದ ಅವರೆ ಪದ ಈ ಸಮಾಸಕ್ಕೆ ಉದಾಹರಣೆ ಕೇಳಿದ್ರು. ತತ್ಪುರುಷ. ಇನ್ನು ಸಂಬಂಧೀಕರಣದಲ್ಲಿ ಗಣೇಶ ಅಂಕಿತನಾಮ, ಪಂಡಿತ ಅನ್ವರ್ತನಾಮ, ವರ್ಷ ವರುಸ, ಪುಣ್ಯ ಹೊನ್ಯ. ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ರಹಿಮಾ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಸೊ ಬಾಗಲೋಡಿಯ ಅಬ್ದುಲ್ ರಹಿಮ ಸಾಹೇಬನು ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಅವರ ಅಜ್ಜಿ ಅಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ಕೋಲ. ಕನ್ನಡ ತಾಯಿಯ ಹಸಿರ ಹೊನ್ನಗನಿ ಯಾರು? ವಿದ್ಯಾರಣ್ಯರು. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ದೊಡ್ಡ ಮರವಾಗಿ ಬೆಳೀತದೆ ಅಂತಕ್ಕಂಥದ್ದಿತ್ತು. ನೀವು ಉತ್ತರಗಳನ್ನು ಪೂರ್ಣ ವಾಕ್ಯದಲ್ಲಿ ಬರೀರಿ. ನಮ್ಮ ಎದೆಯ ಕಾಮಧೇನು ಯಾವುದು ಅಂತ ಕೇಳಿದ್ದಾರೆ. ನಮ್ಮ ಕನಸುಗಳು. ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಅಂತ ಕೇಳಿದರು. ಮುದುಕಿಯನ್ನು ದಾರಿಯಲ್ಲಿ ಭೇಟಿಯಾದ ವ್ಯಕ್ತಿ ಯಾರೆಂದರೆ ಹಳ್ಳಿಯಲ್ಲಿ ಮಳೆಯಿಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಎಂದು ಹೊರಟ ಬಡವನಾದ ತಿಮ್ಮರಾಯ. 2 ಅಂಕದ ಪ್ರಶ್ನೆಗಳು. ಅರಮನೆಗೆ ಹೂವು ಎಲ್ಲಿಂದ ತರುತ್ತದೆ ಎಂದು ದೊರೆಮಗನು ಹೇಗೆ ಕಂಡುಹಿಡಿದನು? ದೊರೆಮಗನಿಗೆ ತನ್ನ ಅರಮನೆಗೆ ಇಷ್ಟು ಸೊಗಸಾದ ಹೂವು ಎಲ್ಲಿಂದ ಬರುತ್ತದೆ ಎನ್ನುವುದನ್ನು ತಿಳಿಯುವ ಕುತೂಹಲ ಉಂಟಾಯಿತು. ಅದಕ್ಕಾಗಿ ಆತನು ತಮ್ಮ ಅರಮನೆಗೆ ಹೂವು ತಂದುಕೊಡುವ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದನು. ಮನೆಯ ಸುತ್ತ ಹೂವಿನ ಗಿಡಗಳು ಇಲ್ಲದನ್ನು ಗಮನಿಸಿ ಅರಮನೆಗೆ ಹಿಂದಿರುಗಿದನು. ಮಾರನೆಯ ದಿನ ಸೂರ್ಯನು ಹುಟ್ಟುವ ಮೊದಲೇ ಹೂವು ತರುತ್ತಿದ್ದ ಹುಡುಗಿಯ ಮನೆಯ ಮುಂದೆ ಇದ್ದ ದೊಡ್ಡ ಮರದ ಮೇಲೆ ಅವಿತನು. ಕುಳಿತುಕೊಂಡನು. ಅಲ್ಲಿ ಹೂವನ್ನು ಅರಮನೆಗೆ ತರುತ್ತಿದ್ದ ಹುಡುಗಿಯ ತಂಗಿಯು ಹೂವಾಗುವುದನ್ನು ಕಂಡನು. ಹೀಗೆ ದೊರೆಮಗನು ಅರಮನೆಗೆ ಹೂವು ಎಲ್ಲಿಂದ ತರುತ್ತದೆ ಎನ್ನುವುದನ್ನು ಕಂಡುಹಿಡಿದ. ಪ್ರಶ್ನೆ 14. ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಚಾವುಂಡರಾಯ ತಲಕಾಡಿನ ಗಂಗಾ ಅಂಶದ ದೊರೆಗಳಾದ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಜನರು ಚಾವುಂಡರಾಯನನ್ನ ರಾಯ, ಅನ್ನ ಎಂದೇ ಕರೀತಿದ್ರು. ಸ್ವತಃ ಕವಿಯಾದ ಚಾವುಂಡರಾಯನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಎಂದರೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಚರಿತ್ರೆ. ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಕೋಗಿಲೆಯು ಕೂಹು ಕೂಹು ಧ್ವನಿಯನ್ನು ಕೇಳಿ ಜಗವು ಝುಮ್ಮೆಂದಿತು. ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನು ತಾಳಿ ಮರುದನಿ ಮಾಡಿತು. ಕೋಗಿಲೆಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬನಿಸುತ್ತಿತ್ತು. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು. ಕೋಗಿಲೆಯು ತನ್ನ ಸುಂದರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕೂಹು ಕೂಹು ಎಂದು ಹಾಡಿತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು. ಮುಂದಿನ ಪ್ರಶ್ನೆ. ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು. ಲಿಂಗ ಪೂಜೆ ಮಾಡುವುದನ್ನು ಮರೆಯಬೇಕು. ಜಂಗಮರು ಮುಂದೆ ಬಂದರೂ ಅವರ ಹಂಗನ್ನು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನು ಇತ್ತಾದರೂ ಕಾಯಕದಲ್ಲಿ ತಲ್ಲೀನರಾಗಬೇಕು ಎಂಬುದಾಗಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ. ಪ್ರಶ್ನೆ 17. ಲೇಖಕರಾದ ಶ್ರೀ H. ನರಸಿಂಹ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೆ? ಲೇಖಕರಾದ ಶ್ರೀ H. ನರಸಿಂಹಯ್ಯ ಅವರಿಗೆ ವಿಮಾನದ ಯಾನದ ಬಗ್ಗೆ ಭಯವಿಲ್ಲ. ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ, ಹಸು, ಜನ ಅಡ್ಡಿ ಬರೋದಿಲ್ಲ. ಜೊತೆಗೆ ವಿಮಾನವನ್ನು ಯಾರೂ ಓವರ್ಟೇಕ್ ಮಾಡುವ ಪ್ರಸಂಗವೂ ಇಲ್ಲ. ಮುಂದಿನ ಪ್ರಶ್ನೆ. ಕವಿ ಲೇಖಕರ ಪರಿಚಯ ಬರೀಬೇಕು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಪೂರ್ಣ ಹೆಸರು ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಪ್ರಸಿದ್ಧಿ ಕನ್ನಡದ ಆಸ್ತಿ ಮಾಸ್ತಿ. ಕಾಲ 1891. ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ. ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾಗಿದ್ದಾರೆ. ಕೃತಿಗಳು ಯಶೋಧರೆ, ಚಿಕ್ಕವೀರ ರಾಜೇಂದ್ರ, ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು. ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿವೆ. ಇನ್ನು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಸೊ ಇಲ್ಲಿ ಕೊಟ್ಟಿದ್ರು. ಕೆಲರು ಗೋಧಿಯ ಸಾಮೆಯನು, ಕೆಲವರು ನವನೆಯ ಕಂಬು ಜೋಳವ, ಕೆಲವರು ಹಾರಕನೆಂದು, ಕೆಲವರು ನೆಲ್ಲ ನತಿಶಯವ ಅಂತ ಇದೆ. ಸೊ ಇದನ್ನು ಕೂಡ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ. ಗುರು ಲಘು ಇದು ಭಾಮಿನಿ ಷಟ್ಪದಿ ಅಂತ ಬರೀಬೇಕು. ಅಂದರೆ
3 ಘನ ಮಾತ್ರೆಗಳನ್ನು ಹಾಕಿ ಮೊದಲ ಮತ್ತು 2 ಸಾಲಿನಲ್ಲಿ, 3ನೇ ಸಾಲಿನಲ್ಲಿ 3 ಹಾಕಿ ಒಂದು ಗುರುವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಹಾಕಬೇಕು. ಆವಾಗ ನಿಮ್ಮ ಉತ್ತರ ಏನಾಗ್ತದೆ, ಸರಿ ಆಗ್ತದೆ. ಇನ್ನು ಅಲಂಕಾರವಾದ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು. ಸೊ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಕೇಳಿದ್ದಾರೆ. ಇದು ಉಪಮಾಲಂಕಾರ ಬರ್ತದೆ. ಅಂದ್ರೆ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ಮನೋರಮೆಯ ಮುಖ, ಉಪಮಾನ ಕಮಲ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಅರಳುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಮನೋರಮೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಇನ್ನು ಗಾದೆಯ ಮೌಲ್ಯವನ್ನು ತಾವುಗಳು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ದಾರೆ. ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಯಾವುದಿತ್ತಪ್ಪ ಅಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ. ಯಾವುದೇ ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರುವಾಗ ಫಸ್ಟ್ 4 ಸಾಲುಗಳನ್ನ ಆ್ಯಸ್ ಇಟ್ ಈಸ್ ಬರೀರಿ. ಏನು, ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುವ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥವನ್ನು ಅಡಗಿದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಸಹ ಒಂದಾಗಿದೆ. ಇಷ್ಟು ಬರೆದು ಸೊ ಕೆಳಗಿನ ಏನು ಮಾಡಬೇಕು, ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸೊ ಮಾತಿನ ಮಹತ್ವವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇನ್ನೊಂದು ಗಾದೆ ಮಾತು ಕೊಟ್ಟಿದ್ರು, ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಈ ಮಾತು ಗೊತ್ತಿದೆ. ಸೊ ನಾವು ಏನು ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿದಾಗ ಮಾತ್ರ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಯಶಸ್ಸು ಅನ್ನೋದು ಸಿಗ್ತದೆ ಅಂತಕ್ಕಂಥದ್ದು, ಪ್ರತಿಫಲ ಒಳ್ಳೇದು ಬರ್ತದೆ ಅನ್ನೋದು ಸೊ ಈ ಗಾದೆ ಮಾತು ಹೇಳ್ತದೆ. ಇನ್ನು 2 ಅಲ್ಲ ಸಂದರ್ಭ ಕೊಟ್ಟಿದ್ದಾರೆ. ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಅಂತ ಇದೆ. ಇದು ಅಮ್ಮ ಗದ್ಯ ಪಾಠದ ವಾಕ್ಯ. ಸೊ ಬರೆಯುವಾಗ ಆಯ್ಕೆ ಸಂದರ್ಭಗಳನ್ನು ಬರೀರಿ. 2ನೇದು ನಮ್ಮಯ್ಯ ದೇವಕತಿಯ ನರೆದಲೆಗ ಅಂತ ಇದೆ. ಇದು ರಾಮಧಾನ್ಯ ಚರಿತ್ರೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ನೀವು ಸಂದರ್ಭ ಸ್ವಾರಸ್ಯ ಬರೆಯುವಾಗ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಅಂತ ಬರೆದು ಚೆನ್ನಾಗಿ ನೀಟಾಗಿ ಬರೆದ್ರೆ ಸೊ ಪ್ರತಿಯೊಂದಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಪದ್ಯಭಾಗವನ್ನು ಪೂರ್ಣ ಮಾಡಬೇಕಾಗಿತ್ತು. ಸೊ 2 ಅಂಕದ ಪ್ರಶ್ನೆ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ. ಇನ್ನು 24ರಲ್ಲಿ ಪದ್ಯಪಾಠ ಕೊಟ್ಟಿದ್ರು. ಸೊ ಪದ್ಯಪಾಠದಲ್ಲಿ ಏನು ಮಾಡಿದ್ದಾರೆ, ನಿಮಗೆ ಸಾರಾಂಶವನ್ನು ಬರಲಿಕ್ಕೆ ಹೇಳಿದ್ದಾರೆ, ಮೌಲ್ಯಾಧಾರಿತ. ಸೊ ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಅಂತ ಇದೆ. ಸೊ ಫಸ್ಟ್ ಬರೀರಿ. ಈ ಪದ್ಯಭಾಗವನ್ನು ಪುರಂದರದಾಸರವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದೊಳಿಡಲೇನು ಫಲ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಮಕ್ಕಳು ತಂದೆ ತಾಯಿಗಳನ್ನು ನೋಯಿಸದೆ ನಿಸ್ವಾರ್ಥವಾದ ಸೇವೆಯನ್ನು ಮಾಡಿದಾಗ ಮಾತ್ರ ತೀರ್ಥಯಾತ್ರೆಯ ಫಲ ದೊರೀತದ. ಮನುಜನು ತನ್ನ ಘಾತಕತನವನ್ನು ಬಿಟ್ಟಾಗ ಮಾತ್ರ ನಿರಂತರವಾಗಿ ಗೀತೆಯನ್ನು ಓದಿದಷ್ಟು ಫಲವು ದೊರೆಯುತ್ತದೆ. ತಂದೆ ತಾಯಿಗಳನ್ನು ನೋಯಿಸುವನು ತೀರ್ಥಯಾತ್ರೆ ಮಾಡಿದರೂ ಯಾವುದೇ ಫಲ ದೊರೆಯುವುದಿಲ್ಲ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ಇನ್ನು ಲಾಸ್ಟ್ ನಿಮಗೆ ಒಂದು 8-10 ವಾಕ್ಯಗಳಲ್ಲಿ ಪ್ರಶ್ನೆ ಕೊಟ್ಟಿದ್ದರು. ಮುದ್ದಣ್ಣನ ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಲು ಕಾರಣವೇನು ಅಂತ ಕೇಳಿದ್ದಾರೆ. ವೆರಿ ಈಸಿ ಕ್ವಶನ್. ಸೊ ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳೋ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆ. ನಿಮ್ಮ ಮಾತುಗಳಲ್ಲಿ ಬರೀಬೇಕು, ಇದು ಇಂಪಾರ್ಟೆಂಟ್. ಇನ್ನು ಪದ್ಯಭಾಗದಲ್ಲಿ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ, ಅಥವಾ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರ್ತದೆ ಅನ್ನೋದನ್ನು ಕೇಳಿದ್ದಾರೆ. ಎರಡೂ ಕೂಡ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸೊ ನೀವು ಆಲ್ರೆಡಿ ಗೆಳೆತನದಲ್ಲಿರ್ತೀರಿ, ಗೆಳೆತನದ ಸುಖ ದುಃಖಗಳನ್ನು ಕಂಡಿರ್ತೀರಿ, ಅದನ್ನು ನೀಟಾಗಿ ಬರೆದ್ರು ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಲಾಸ್ಟ್ ಗದ್ಯ ಭಾಗವನ್ನು ಓದಿ ಪ್ರಶ್ನೆ ಬರಬೇಕಿತ್ತು. ಒಂದು ಪತ್ರವನ್ನು ಬರೆಯೋದನ್ನು ಕಲೀರಿ. ಇದು ರಜೆ ಚೀಟಿ ಇದೆ. ಸೊ ರಜೆ ಚೀಟಿ ಬರೆಯುವಾಗ ಫಸ್ಟ್ ಸ್ಟೆಪ್ಪು ಈ ಕಡೆ ದಿನಾಂಕ ಮತ್ತು ಸ್ಥಳ ಬರೀರಿ. ಆಮೇಲೆ ಮೇಲೆ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ ಕಮಲ 8ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಅಂತ ಭಾವಿಸಬೇಕು. ಮುಖ್ಯ ಶಿಕ್ಷಕರಿಗೆ ರಜೆ ಬರೀಬೇಕು. ಯಾಕೆ, ಅಣ್ಣನ ಮದುವೆಗೆ ಕಾರಣ ಕೇಳು 5 ದಿನಗಳ ರಜೆ. ಸೊ ಫಸ್ಟ್ ಇಂದ ಬರೀತೀರಿ. ಕಮಲ 8ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು. ಇವರಿಗೆ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು. ಆಲ್ರೆಡಿ ಮೇಲಿದೆ, ಅದನ್ನೇ ಬರೀರಿ. ಓಕೆನಾ. ಆಮೇಲೆ ಮಾನ್ಯರೇ ಬರೀರಿ, ವಿಷಯ ಬರೀರಿ. ನಮ್ಮ ಅಣ್ಣನ ಮದುವೆ ಕಾರಣ 5 ದಿನಗಳ ರಜೆ ಕೋರಿ ಅರ್ಜಿ ಅಂತ ಬರೀರಿ. ಸೊ ಮೇಲೆ ಏನು ಡೇಟ್ ಹಾಕಿರ್ತಾರಲ್ಲ ರಜೆ ಬರೆಯೋದ ಅದ್ರ ಒಂದಿನ ಮುಂಚೆ ಬರೀಬೇಕು. ಅದರ ಮುಂದಿನ 5 ದಿನಗಳ ಕಾಲ ಒಂದು ರಜೆಯ ದಿನಾಂಕಗಳನ್ನು ಹೊಂದಾಣಿಕೆ ಮಾಡಿ ನಮ್ಮ ಅಣ್ಣನ ಮದುವೆಯ ಕಾರಣ ನಿಮಿತ್ತ ನಾನು ಮದುವೆಯಲ್ಲಿ ಭಾಗವಹಿಸೋದ್ರಿಂದ 5 ದಿನಗಳ ರಜೆ ಮಂಜೂರು ಮಾಡಬೇಕೆಂದು ವಿನಂತಿ ಅಂತ ಬರೀರಿ. ಇಲ್ಲಿ ವಂದನೆಗಳೊಂದಿಗೆ ತಮ್ಮ ನಂಬುಗೆ ಅಥವಾ ಇಂತಿ ನಿಮ್ಮ ಆಜ್ಞಾಧಾರಕರು ಅಂತ ಬರೆದು ಸೊ ಕಮಲ ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಆಮೇಲೆ ಲಾಸ್ಟ್ ಈ ಕಡೆ ಹೊರ ವಿಳಾಸ ಹಾಕಬೇಕು. ಈ ಕಡೆ ಇಂದ ಬರೀರಿ, ಈ ಕಡೆ ಇವರಿಗೆ ಬರೀರಿ. ಇಂದದಲ್ಲಿ ಕಮಲ 8ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು. ಇವರಿಗೆ ಮಾನ್ಯ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ಅಂತ ಬರೆದ್ರೆ ಸಾಕು.
ಇನ್ನು ಒಂದು ಪ್ರಬಂಧ ಕೇಳಿದ್ದಾರೆ ರಾಷ್ಟ್ರೀಯ ಹಬ್ಬಗಳು. ಸೊ ಆಲ್ರೆಡಿ ನೀವು ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನಾಚರಣೆ, ಓಕೆನಾ, ಮತ್ತು ಗಾಂಧಿ ಜಯಂತಿ ಮಾಡ್ತೀರಿ. ಸೊ ಅವೇ ಹಬ್ಬಗಳನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಬರಿಬೋದು. ಸೊ ಎಲ್ಲ ಏನಿಲ್ಲ. ಸೊ ಫಸ್ಟ್ ಪ್ರಬಂಧಗಳನ್ನು ಬರೆಯುವಾಗ ನೀವೇನು ಬರೀಬೇಕು, ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ಬರೀಬೇಕು. ಒಂದು 3-4 ಸಾಲುಗಳು ರಾಷ್ಟ್ರೀಯ ಹಬ್ಬಗಳಂದ್ರೇನು, ಯಾವ್ಯಾವ ರಾಷ್ಟ್ರೀಯ ಹಬ್ಬಗಳಂತ ಬರೀರಿ. ವಿಷಯದ ನಿರೂಪಣೆಯಲ್ಲಿ ಸೊ ನಿಮಗೆ ಗೊತ್ತಿರತಕ್ಕಂಥದ್ದು ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಿಸ್ತೀವಿ, ಗಣರಾಜ್ಯ ದಿನಾಚರಣೆ, ಶಿಕ್ಷಕರ ದಿನ ಮತ್ತು ಮಕ್ಕಳ ದಿನ, ಗಾಂಧಿ ಜಯಂತಿಗಳ ಬಗ್ಗೆ ಬರೆದು ಲಾಸ್ಟ್ ಉಪಸಂಹಾರ ಬರೆದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇಷ್ಟಿತ್ತು 8ನೇ ತರಗತಿಯ ಕನ್ನಡದ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.